ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಿಂಹ ಕ್ರಿಯೇಟಿವ್ ಡಿಸೈನರ್. ಇವತ್ತು ನಾವು ಒಂದು ಬ್ಯೂಟಿಫುಲ್ ಆಗಿರೋ ವರ್ಕ್ನ ಹಾಕೋದು ಹೇಗೆ ಅಂತ ನೋಡೋಣ. ವೆರಿ ಫಸ್ಟ್ಲಿ ನಾವು ಜರಿ ಥ್ರೆಡ್ಡಿಂದ 2 ಲೈನ್ಸು ಚೈನ್ ಸ್ಟಿಚ್ನ ಹಾಕೋಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ನೀಡಲ್ ನಂಬರ್ 14 ಮತ್ತು ಜರಿ ಥ್ರೆಡ್ನ ತಗೋಬೇಕಾಗುತ್ತೆ. ನಾವು ಯಾವ ಮಾರ್ಕಿಗೆ ಯಾವ ಸೈಜಿಗೆ ನಾವು ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅದರಿಂದ ನಾವು ಫಸ್ಟ್ಲಿ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಫಸ್ಟ್ಲಿ ನಾವು ನೋಡಿ ಈ ಥರ ಚೈನ್ ಸ್ಟಿಚಸ್ನ ಹಾಕ್ತಾ ಹೋಗಬೇಕು. ಸ್ಮಾಲ್ ಆಗಿದ್ದರೆ ಚೆನ್ನಾಗಿ ಕಾಣಿಸುತ್ತೆ, ದೊಡ್ಡದಾಗಿ ಹಾಕಿದರೆ ಅದು ಅಷ್ಟೊಂದು ಕ್ಲಿಯರಾಗಿ ಕಾಣಲ್ಲ. ನೋಡಿ, ಝೂಮ್ ಮಾಡಿ ತೋರಿಸ್ತಾ ಇದ್ದೇನೆ. ನಿಧಾನವಾಗಿ ಒಂದೊಂದೇ ಚೈನ್ ಸ್ಟಿಚ್ನ ಹಾಕೋತಾ ಹೋಗಿ. ಯಾವುದೇ ಬ್ಲೌಸ್ ಆಗಿರಲಿ, ಬ್ರೈಡಲ್ ಆಗಿರಲಿ, ಸಿಂಪಲ್ ಆಗಿರಲಿ, ಯಾವುದೇ ಆಗಿರಲಿ, ಫಸ್ಟ್ಲಿ ನೀವು ಏನು ಮಾಡಬೇಕು ಅಂದರೆ 2 ಲೈನ್ಸ್ ಚೈನ್ ಸ್ಟಿಚ್ನ ಹಾಕಲೇಬೇಕಾಗುತ್ತೆ. ಫಾರ್ ಸ್ಟಿಚಿಂಗಿಗೆ ಈಸಿ ಆಗಲಿ ಅಂತ. ಬೀಡ್ಸ್ ಎಲ್ಲ ಬಂದರೆ ಕಟ್ ಆಗುತ್ತೆ. ಹಾಗಾಗಿ ನೋಡಿ, 2 ಲೈನ್ಸು ನೀವು ಜರಿ ಥ್ರೆಡ್ನ ಕಂಪ್ಲೀಟ್ ಮಾಡ್ಕೊಂಬಿಡಿ. ಆಮೇಲೆ ನಾವು ಇವಾಗ ಕಾಟನ್ ಥ್ರೆಡ್ಡು ಮತ್ತು ನೀಡಲ್ ನಂಬರ್ 23ಇಂದ ನಾವೇನು ಮಾಡೋಣ, ಶುಗರ್ ಬೀಡ್ಸ್ನ ಸ್ಟಿಚ್ ಮಾಡೋಣ. 1 ಲೈನ್ ಶುಗರ್ ಬೀಡ್ಸ್ನ ಸ್ಟಿಚ್ ಮಾಡೋಣ. ಶುಗರ್ ಬೀಡ್ಸ್ನೂ ಅಷ್ಟೇ, ನೀವು ಬಿಗಿನರ್ಸ್ ಆಗಿದ್ದರೆ ಒನ್ಕಿನ್ನ ಬೆಟರ್ ಅಂದರೆ ಟೂ ಶುಗರ್ ಬೀಡ್ಸ್ನ ನೀವು ಸ್ಟಿಚ್ ಮಾಡ್ತಾ ಹೋಗಿ. ಟ್ಯುಟೋರಿಯಲ್ ವಿಡಿಯೋ ಬೇಕಿದ್ದರೆ ಇದಾವೆ, ಪ್ಲೇ ಲಿಸ್ಟಲ್ಲಿದೆ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಹೇಗೆ ನಾವು ಸ್ಟಿಚ್ ಮಾಡಬೇಕು ಅಂತ. ಕ್ಲಿಯರಾಗಿ ನಾನು ವಿಡಿಯೋನ ತೋರಿಸಿದ್ದೀನಿ ನೋಡಿ. ಎರಡೆರಡು 3 ಹಾಕ್ಕೊಳ್ಳಿ. ನಿಮಗೆ ಪ್ರಾಕ್ಟೀಸ್ ತುಂಬ ಚೆನ್ನಾಗಿದ್ದರೆ 3 ಹಾಕ್ಕೋಬೋದು. ಪ್ರಾಕ್ಟೀಸ್ ಇಲ್ಲ, ಬಿಗ್ನರ್ಸ್ ಇದ್ದೀವಿ ಅಂದರೆ ಎರಡೆರಡೆ ನೀವು ಶುಗರ್ ಬೀಡ್ಸ್ನ ಹಾಕ್ಕೊಂಡು ದಾರನ ತುಂಬ ಜಗ್ಗದೇನೆ ಹಾಕಬೇಕು. ಅದೇ ನೀವು ಮೇನ್ ಮಾಡೋ ಮಿಸ್ಟೇಕ್ಸ್. ಬಿಗ್ನರ್ಸ್ ಏನು ಮಾಡೋದು ಅಂದರೆ ದಾರನ ಸ್ವಲ್ಪ ಟೈಟಾಗಿ ಹಿಡ್ದಿರ್ತೀರ ಕೆಳಗಡೆ. ಏನು ಬೇಡ, ಮೇಲ್ಗಡೆ ಯಾವ ಥರ ನೀವು ಎಷ್ಟು ಸ್ವಲ್ಪ ಹಿಂಗೆ ದಾರ ಜಗ್ಗಿದ್ರೆ ಅದು ಬಂದುಬಿಡ್ಬೇಕು. ಆ ಥರ ನೀವು ದಾರನ ಎಳ್ಕೊಬೇಕಾಗುತ್ತೆ. ಇವಾಗ ಶುಗರ್ ಬೀಡ್ ಲೈನು ಕಂಪ್ಲೀಟ್ ಆಯಿತು. ನಾವು ಇವಾಗ ಗ್ಲೂ ಹಾಕ್ಕೊಂಡ್ಬಿಟ್ಟು ಸ್ಟೋನ್ ಚೈನ್ನ ಅಂಟಿಸ್ಕೋಬೇಕು. ನೋಡಿ ಫ್ರೆಂಡ್ಸ್, ಇಲ್ಲಿ ಸ್ಟೋನ್ ಚೈನ್ನ ಅಂಟಿಸೋದು ಮಾತ್ರ ನಾನು ವಿಡಿಯೋದಲ್ಲಿ ತೋರಿಸಿರ್ತೀನಿ. ಅದ್ರ ಮೇಲೆ ಕೂಡ ನಾವು ಎರಡೆರಡು ಸ್ಟೋನ್ಗೆ ಒಂದೊಂದು ಚೈನ್ ಸ್ಟಿಚ್ನ ಹಾಕ್ಕೊಂಡಿರ್ತೀನಿ. ಅದನ್ನು ನಾನು ತೋರಿಸಿಲ್ಲ. ಮುಂದಿನ ವಿಡಿಯೋದಲ್ಲಿ ಖಂಡಿತವಾಗ್ಲೂ ನಾನು ತೋರಿಸ್ತೀನಿ. ಗ್ಲೂ ಹಾಕಿ ಈ ಥರ ಸ್ಟೋನ್ ಚೈನ್ನ ಅಂಟಿಸ್ಕೊಂಬಿಡಿ. ಅದೆಲ್ಲ ಗ್ಲೂ ಎಲ್ಲ ಆರಿದ ಮೇಲೆ ನಾನು ಲಾಸ್ಟಲ್ಲಿ ಥ್ರೆಡ್ಡಿಂದ ಅದನ್ನು ಲಾಕ್ ಮಾಡ್ಕೊಂಡ್ಬಿಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ತೋರಿಸ್ತೀನಿ. ಇವಾಗ ಇದ್ರ ನೆಕ್ಸ್ಟೇ ನಾವು ಇನ್ನೊಂದು ಶುಗರ್ ಬೀಡ್ ಲೈನ್ನ ಹಾಕೊತೀವಿ. ಅದಕ್ಕೂ ನಾವು ನೀಡಲ್ ನಂಬರ್ 23ನೇ ಬಳಸ್ತೀವಿ ಮತ್ತು ಕಾಟನ್ ಥ್ರೆಡ್ಡನ್ನೇ ಬಳಸ್ತೀವಿ. ನನಗೆ ಕಾಟನ್ ಥ್ರೆಡ್ಡೇ ಈಸಿ ಆಗುತ್ತೆ ಫ್ರೆಂಡ್ಸ್. ಇದು ನೈಲನ್ ಥ್ರೆಡ್ ಎಲ್ಲ ನಾನು ಯೂಸ್ ಮಾಡಿಲ್ಲ. ನೋಡೋಣ ಮುಂದೆ ಯಾವತ್ತಾದರೂ ನಾನು ತರಿಸಿ ಯೂಸ್ ಮಾಡಿದ್ರೆ ನಾನು ಎಕ್ಸ್ಪೀರಿಯೆನ್ಸ್ ಏನಂತ ಹೇಳ್ತೀನಿ. ಬಟ್ ನಾನಿವಾಗ ಹಾಕ್ತಾ ತುಂಬ ದಿನ ಆಯಿತು, ನಾನು ಕಾಟನ್ ಥ್ರೆಡ್ನೇ ಬಳಸ್ತೀನಿ. ದಾರ ಕಿತ್ತೋಗೋದು ಅದು ಏನಾಗೋದಿಲ್ಲ. ಫಸ್ಟ್ ಬಿಗಿನರ್ಸ್ ಆದರೆ ಸ್ವಲ್ಪ ಸಿಕ್ಕಾಗೋದು, ಗುಂಜಾಗೋದು ಎಲ್ಲ ಆಗುತ್ತೆ. ನೀವು ಪ್ರಾಕ್ಟೀಸ್ ಮಾಡಿದರೆ ಅದು ಎಲ್ಲ ಸರಿ ಹೋಗುತ್ತೆ. ನೋಡಿರಿ, ಇವಾಗ ಎರಡೆರಡೆ ಶುಗರ್ ಬೀಡ್ಸ್ನ ಈ ಥರ ಸ್ಟಿಚ್ ಮಾಡ್ಕೊತ ಹೋಗಿ. ಅದೊಂದು ಲೈನ ಕಂಪ್ಲೀಟ್ ಮಾಡಿ ಆದಮೇಲೆ ನೀವು 4 mm ಬೀಡ್ಸ್ನ ನೀವು ಸ್ಟಿಚ್ ಮಾಡಬೇಕಾಗುತ್ತೆ. ವಿಡಿಯೋದಲ್ಲಿ ನಾನು 4 mm ಬೀಡ್ಸ್ ಸ್ಟಿಚ್ ಮಾಡಿದ ವಿಡಿಯೋ ಇತ್ತು, ಬಟ್ ಇದರಲ್ಲಿ ನಾನು ಹಾಕೋಕ್ಕಾಗಲಿಲ್ಲ. ಅದಕ್ಕೆ ನಾನು ಇವಾಗ ಹೇಳ್ತಾ ಇದ್ದೀನಿ. ಇದೇ ಶುಗರ್ ಬೀಡ್ ಲೈನ್ಸ್ ನೆಕ್ಸ್ಟಲ್ಲೇ ನೀವು 4 mm ಡಲ್ ಗೋಲ್ಡ್ ಬೀಡ್ಸ್ನ ನೀವು ಒಂದೇ ಸ್ಟಿಚ್ ಮಾಡಬೇಕು. ಅದನ್ನು ನಾನು ಇದರಲ್ಲಿ ತೋರ್ಸೋಕ್ಕಾಗಿಲ್ಲ. ನೋಡಿ, ಇಲ್ಲಿ ಸ್ಟಿಚ್ ಮಾಡಿ ಆದಮೇಲೇ ಬಂದುಬಿಟ್ಟಿದೆ ಇದು. 2 4 mm ಬೀಡ್ಸ್ ಮಧ್ಯೆ ಒಂದು 4 mm ಬೀಡ್ಸ್ನ ನೀವು ಇವಾಗ ಸ್ಟಿಚ್ ಮಾಡಬೇಕು. ಅದನ್ನು ಮಾತ್ರ ನಾನು ತೋರಿಸಿದ್ದೀನಿ ನೋಡಿ. ಒಂದು ಲಾಕ್ ಮಾಡಿ ದಾರನ ಬೀಡ್ಸ್ ಹಿಂದೆ ಹಾಕಿ ಕೆಳಗಡೆ ದಾರನ ಜಗ್ಕೊಂಡ್ಬಿಟ್ರೆ ಅದು ಅಲ್ಲೇ ಲಾಕ್ ಆಗಿಬಿಡುತ್ತೆ. ಪ್ರತಿ 2 ಬೀಡ್ಸ್ ಮಧ್ಯೆ ನೀವು ಹಾಕಬೇಕು. 2 ಬೀಡ್ಸ್ ಮಧ್ಯೆ ಸೆಂಟ್ರಲ್ಲಿ ಏನು ಹಾಕೋಕೆ ಹೋಗ್ಬಿಡಿ, ಕಂಟಿನ್ಯೂ ಆಗಿ ಕಂಡುಬಿಡುತ್ತೆ. ಅವಾಗ ಡಿಸೈನ್ ಅಷ್ಟು ಚೆನ್ನಾಗಿ ಕಾಣಲ್ಲ. ಒಂದು 2 ಲೈನ್ ಬೀಡಲ್ಲಿ ಒಂದು ಹಾಕಿದ ತಕ್ಷಣ ಒಂದು ಗ್ಯಾಪ್ ಬಿಟ್ಟು ಅದ್ರ ನೆಕ್ಸ್ಟು ನೀವು ಹಾಕ್ಕೊಳ್ಳಿ. ಒಂದು ಸ್ಟಿಚ್ ಮಾಡಿ ಮತ್ತು ಇನ್ನೊಂದು ಸ್ಮಾಲ್ ಚೈನ್ ಸ್ಟಿಚ್ ಹಾಕ್ಕೊಂಡು ಆ ದಾರನ ಮೇಲೆ ಹೇಳ್ಕೊಂಡು ಅದನ್ನು ಬೀಡ್ಸ್ ಹಿಂದೆ ಹಾಕ್ಕೊಂಡು ದಾರ ಜಗ್ಕೊಂಡ್ಬಿಟ್ರೆ ಅದು ಲಾಕ್ ಆಗಿಬಿಡುತ್ತೆ. ಪ್ರತಿಯೊಂದು ಬೀಡ್ ಮುಂದೆ ನಾವು ಗಂಟು ಹಾಕೊತ ಹೋದ್ರೆ ಏನಾಗುತ್ತೆ, ಆಮೇಲೆ ಲಾಸ್ಟಿಗೆ ಬರೀ ಥ್ರೆಡ್ಡೇ ಕಾಣಿಸುತ್ತೆ. ಹಾಗಾಗಿ ನಾನು ಈ ಥರ ಹಾಕೋತಾ ಇದ್ದೀನಿ. ದಾರನ ಸ್ವಲ್ಪ ಟೈಟಾಗಿ ಜಗ್ಗಿದ್ರೆ ಅದು ಮೇಲೆ ಬರಲ್ಲ, ಬೀಡ್ಸೂ ನಿಮಗೆ ಬಿಚ್ಚೋಗೋದಿಲ್ಲ. ಓಕೆ, ಇದೇ ಥರ ಫುಲ್ ಬ್ಲೌಸ್ನ ನೀವು ಕಂಟಿನ್ಯೂ ಮಾಡ್ಕೊಂಬಿಡಿ. ಒಂದೇ ಬೀಡ್ಸ್ನ ಹಾಕೊಳ್ಳೋದು, ಒಂದು ಚೈನ್ ಸ್ಟಿಚ್ ಮತ್ತು ಬೀಡ್ಸ್ನ ಹಿಂದೆ ಈ ಥರ ದಾರ ಹಾಕ್ಕೊಂಡು ಕೆಳಗಡೆ ದಾರ ಜಕ್ಕೊಂಬಿಟ್ರೆ ಬೀಡ್ಸ್ ಲಾಕ್ ಆಗುತ್ತೆ. ಅದೇ ಥರ ಕಂಟಿನ್ಯೂ ಮಾಡಿ. ನೋಡಿ, ನಾವು ಈ ಬ್ಲೌಸು ಸ್ಲೀವ್ಸ್ಗೆ ನಾವು
ಚೆಕ್ಡ್ ಪ್ಯಾಟರ್ನ್ ಹಾಕೊತಾ ಇದ್ದೀವಿ. ಅದಕ್ಕೋಸ್ಕರ ನಾನು ವೈಟ್ ಪೆನ್ಸಿಲ್ ಮತ್ತು ಸ್ಕೇಲ್ನ ತೊಗೊಂಡಿದ್ದೀನಿ. ಬೇಸ್ ಲೈನಲ್ಲಿ ನಾವು ನೆಕ್ಕಿಗೆ ಯಾವ ಥರ ಹಾಕ್ಕೊಂಡಿರ್ತೀವೋ ಅದನ್ನು ಹಾಕೊಳ್ಳೋದು. ಕ್ರಾಸಲ್ಲಿ ನಾವು ಲೈನ್ಸ್ನ ಹಾಕೊಳ್ಳೋಣ. ಈ ಎಡ್ಜನ್ನು ಕ್ರಾಸಿಂದ ನಾವು ಸ್ಟಾರ್ಟ್ ಮಾಡಿದರೆ ಮೇಲ್ಗಡೆ ಎಡ್ಜಿಂದ ಕ್ರಾಸಿಗೆ ನಾವು ಹಾರಿಜಾಂಟಲ್ ಲೈನ್ನ ಹಾಕೊಂಡ್ಬಿಟ್ರೆ ನಮಗೆ ಚೆಕ್ಡ್ ಪ್ಯಾಟರ್ನ್ ಕರೆಕ್ಟಾಗಿ ಬಂದುಬಿಡುತ್ತೆ. ಎಲ್ಲ ಲೈನ್ಸು ಕೂಡ ಒಂದೊಂದು ಇಂಚು ಗ್ಯಾಪು ಬಿಟ್ಕೊಂಡಿದ್ದೀನಿ. ಹಾರಿಜಾಂಟಲ್ ಮತ್ತು ವರ್ಟಿಕಲ್ ಲೈನ್ಸ್ ಎಲ್ಲ ಕೂಡ ಒಂದೊಂದು ಇಂಚಿನ ಗ್ಯಾಪನ್ನು ಇಟ್ಕೊಂಡಿದ್ದೀನಿ. ನೀವು ಕೂಡ ಅದೇ ರೀತಿ ಮಾಡಿಕೊಂಡ್ರೆ ಬಾಕ್ಸಸ್ ಎಲ್ಲ ಈವನ್ನಾಗಿ ಕಾಣಿಸುತ್ತೆ. ನಮ್ಗೆ ಮಾರ್ಕ್ ಎಲ್ಲ ಕರೆಕ್ಟಾಗಿದ್ದರೆ ಬಾಕ್ಸಸ್ ಎಲ್ಲ ಈವನ್ನಾಗಿ ಕಾಣಿಸುತ್ತೆ ಮತ್ತು ಎಡ್ಜಸ್ ಕೂಡ ಈವನ್ನಾಗಿ ಕಾಣಿಸುತ್ತೆ. ಸ್ವಲ್ಪ ಹೆಚ್ಚು ಕಮ್ಮಿ ಬಾಕ್ಸಸ್ ನಾವು ಮಾರ್ಕಿಂಗ್ ಏನಾರು ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಬಾಕ್ಸು ಒಂದು ದೊಡ್ಡದು ಒಂದು ಸಣ್ಣದಾಗುತ್ತೆ. ಅದನ್ನು ಮಾತ್ರ ನೀವು ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೋಬೇಕಾಗುತ್ತೆ. ನೋಡಿ ನಾನು ಈ ಥರ ಮೊದಲೇ ಒಂದೊಂದು ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಸ್ಕೇಲಿಂದ ಮಾರ್ಕ್ ಹಾಕೋತಾ ಇದ್ದೀನಿ. ನೀವು ಕೂಡ ಅದೇ ರೀತಿ ಮಾಡ್ಕೊಂಡು ಅಂದರೆ ಬಾಕ್ಸಸ್ ಎಲ್ಲ ನೋಡಿ ನೀವು ಈ ಸದ್ದ ನೋಡಿದ ತಕ್ಷಣವೇ ಗೊತ್ತಾಗುತ್ತೆ ಬಾಕ್ಸಸ್ ಎಲ್ಲ ಈವನ್ನಾಗಿ ಬಂದಾವೆ. ಯಾವ ಕಡೆಯಿಂದ ನೋಡಿದರೂ ಅದು 1 ಇಂಚ್ ಗ್ಯಾಪ್ ಮಾತ್ರ ನಿಮಗೆ ಕಾಣಿಸ್ಬೇಕು. 1 ಇಂಚು ಬಾಕ್ಸಸ್ಸು ಸ್ವಲ್ಪ ದೊಡ್ಡದು ಬೇಕಾಗಿರೋದ್ರಿಂದ ನಾನು 1 ಇಂಚ್ ಇಟ್ಕೊಂಡಿದ್ದೀನಿ. ನೀವು 0.7 ಮತ್ತು 0.5 ಇಂಚ್ ಕೂಡ ಇಟ್ಕೋಬೋದು. 0.5 ಇಟ್ಕೊಂಡ್ರೆ ತುಂಬ ಅಂದರೆ ತುಂಬ ಹೆವಿ ಆಗುತ್ತೆ. ಶುಗರ್ ಬೀಡ್ಸ್ ಲೈನ್ ಎಲ್ಲ ಹತ್ತಿ ಬರೋದ್ರಿಂದ ಅದು ಲುಕ್ ಚೆನ್ನಾಗಿರುತ್ತೆ. ಬಟ್ ಇವರು ಹೇಳಿದ್ದು ಬಾಕ್ಸು ಸ್ವಲ್ಪ ದೊಡ್ಡದಾಗಿರಲಿ ಅಂತ, ಹಾಗಾಗಿ ನಾನು ಅದು ಅವರಿಗೋಸ್ಕರನೇ ಹಾಕೋತಾ ಇರೋದು. ಇದು ಕಸ್ಟಮರ್ಸ್ ಚಾಯ್ಸ್ ಇದು. ನಾವು ಇವಾಗ ಏನು ಲೈನ್ ಹಾಕ್ಕೊಂಡ್ವಲ್ಲ ಅದಕ್ಕೆಲ್ಲ ನಾವು ಇವಾಗ ಕಾಟನ್ ಥ್ರೆಡ್ಡಿಂದ ಮತ್ತು ನೀಡಲ್ ನಂಬರ್ 23 ಯೂಸ್ ಮಾಡಿಕೊಂಡು ಶುಗರ್ ಬೀಡ್ಸ್ನ ಸ್ಟಿಚ್ ಮಾಡ್ಕೊಳ್ಳೋದು. ಎಲ್ಲ ಲೈನ್ಸಿಗೂ ಕೂಡ ನಾವು ಶುಗರ್ ಬೀಡ್ಸ್ನ ಸ್ಟಿಚ್ ಮಾಡ್ಕೊಳ್ಳೋಣ. 2 ಶುಗರ್ ಬೀಡ್ಸನ್ನ ತೊಗೊಳ್ಳೋದು ಮತ್ತು ಒಂದು ಚೈನ್ ಸ್ಟಿಚ್ ಮತ್ತು 2 ಶುಗರ್ ಬೀಡ್ಸ್. ಅದೇ ರೀತಿ ಕಂಟಿನ್ಯೂ ಫುಲ್ ಬ್ಲೌಸ್ ಎಲ್ಲ ಲೈನ್ಸ್ ಏನಿದಾವಲ್ಲ ಅದು ಎಲ್ಲ ಲೈನ್ಸಿಗೂ ನಾವು ಶುಗರ್ ಬೀಡ್ಸ್ನ ಸ್ಟಿಚ್ ಮಾಡ್ಕೊಳ್ಳೋದು. ಬೆಟರ್ ಲುಕ್ಕಿಗೆ ನಾವು 2 ಶುಗರ್ ಬೀಡ್ಸ್ನ ಸ್ಟಿಚ್ ಮಾಡ್ಕೋಬೇಕು. ಪ್ರಾಕ್ಟೀಸ್ ತುಂಬ ಇದೆ ನಡೆಯುತ್ತೆ ಅಂತಂದರೆ 3ನ ಹಾಕೋಬೋದು. ಬಿಗಿನರ್ಸ್ ಆಗಿದ್ದರೆ ನೀವು ನಾನು ಸಜೆಸ್ಟ್ ಮಾಡೋದು 2 ಮಾತ್ರ ಹಾಕ್ಕೊಳ್ಳಿ. ತುಂಬ ಒತ್ತಿ ಬೀಡ್ಸನ್ನು ಕೂಡ ಹಾಕೋಬೇಡಿ. ರಿಂಗ್ ಆಗಿದ್ದಾಗ ನಮ್ಗೆ ಬಟ್ಟೆ ಎಲ್ಲ ಹಿಗ್ಗಿರುತ್ತೆ. ಆಮೇಲೆ ರಿಂಗಿನ ತೆಗೆದ ತಕ್ಷಣ ಸ್ವಲ್ಪ ಶ್ರಿಂಕ್ ಆಗೋದ್ರಿಂದ ಬೀಡ್ಸ್ ಎಲ್ಲ ತುಂಬ ಒತ್ತಾಗಿ ಬರೋದ್ರಿಂದ ಸ್ವಲ್ಪ ಮಧ್ಯದಲ್ಲಿ ಈಗ ನಾನು ವಿಡಿಯೋದಲ್ಲಿ ಕಾಣಿಸ್ತಾ ಇರೋದು ಸ್ವಲ್ಪ ಗ್ಯಾಪ್ ಇದ್ದರೆ ಕೂಡ ನಿಮಗೆ ಏನಾಗಲ್ಲ. ಬಿಚ್ಚಿದ ಮೇಲೆ ಹೇಗೆ ಕಾಣಿಸುತ್ತೆ ಅಂತ ನಾನು ಬ್ಲೌಸೆಲ್ಲ ಸ್ಟಿಚ್ ಮಾಡಿ ಆದಮೇಲೆ ಹೇಗೆ ಕಾಣಿಸುತ್ತೆ ಅಂತ ನಿಮಗೊಂದು ಕಮ್ಯುನಿಟಿ ಪೋಸ್ಟಲ್ಲಿ ಒಂದು ಫೋಟೋ ಹಾಕಿರ್ತೀನಿ, ನೋಡ್ಕೋಬೋದು. ಸ್ಟಿಚಿಂಗ್ ವಿಡಿಯೋ ಯಾರಿಗಾದರೂ ಬೇಕಾದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ, ನಾನು ಸ್ಟಿಚಿಂಗ್ ವಿಡಿಯೋ ಕೂಡ ಸ್ಟಿಚಿಂಗ್ ಕೂಡ ಮಾಡ್ತೀನಿ. ಬೇಬಿ ಫ್ರಾಕು, ಲೆಹೆಂಗಾ ಯಾವ ಥರ ಸ್ಟಿಚಿಂಗ್ ಬೇಕಾದರೂ ನಾನು ಮಾಡಿಕೊಡ್ತೀನಿ. ಯಾವ ಥರ ಸ್ಟಿಚಿಂಗ್ ಬೇಕು ನಿಮಗೆ ಅನ್ನೋದನ್ನು ಕಮೆಂಟ್ ಮಾಡಿದ್ರೆ ನಾನು ಆ ವಿಡಿಯೋನ ಖಂಡಿತವಾಗ್ಲೂ ಹಾಕ್ತೀನಿ. ನಿಮಗೆ ಬ್ರೈಡಲ್ ಬ್ಲೌಸ್ ಬೇಕು, ಆಮೇಲೆ ಬಿಗಿನರ್ಸ್ ಆಗಿದ್ದೀರಾ ಈಸಿ ಬ್ಲೌಸ್ ಬೇಕು, ಯಾವ ಡಿಸೈನ್ ಬೇಕಾದರೂ ನೀವು ನನಗೆ ಕೇಳ್ಬೋದು. ನಾನು ನಿಮಗೋಸ್ಕರ ವಿಡಿಯೋನ ಖಂಡಿತವಾಗ್ಲೂ ಹಾಕ್ತೀನಿ. ನೋಡಿ ಎಲ್ಲ ಬಾಕ್ಸಸ್ಸು ಕೂಡ ಇದೇ ರೀತಿ ಶುಗರ್ ಬೀಡ್ಸ್ನ ನಾವು ಲೈನ್ಸ್ ಕಂಪ್ಲೀಟ್ ಮಾಡಿ ಆದಮೇಲೆ ಪ್ರತಿಯೊಂದು ಬಾಕ್ಸಿಗೂ ನಾವು ಗ್ಲೂ ಹಾಕಿ ಅಂಟಿಸ್ಕೊಂಡು ಸ್ಕ್ವೇರ್ ಶೇಪಲ್ಲಿ ಇರೋ ಕುಂದನ್ನು ಅಂಟಿಸ್ಕೋಬೇಕು. ಆವಾಗ ನಮ್ಮ ಡಿಸೈನು ಪೂರ್ತಿಯಾಗಿ ಕಂಪ್ಲೀಟ್ ಆಗಿಬಿಡುತ್ತೆ. ಪ್ರತಿಯೊಂದು ಬಾಕ್ಸಿಗೂ ಈ ಥರ ಗ್ಲೂ ಹಾಕಿ ಅಂಟಿಸ್ಕೊಂಡು ನಾವು ಸ್ಕ್ವೇರ್ ಶೇಪಲ್ಲಿರೋ ಕುಂದನ್ನು ಅಂಟಿಸ್ಬೇಕು. ಈ ಕುಂದನ್ನು ಅಂಟಿಸೋ ಬದಲು ನೀವು ಬೇರೆ ಏನಾದ್ರೂ ಕುಂದನ್ನು ಅಂಟಿಸ್ಬಿಟ್ಟು ನಾವು ಇವಾಗ ಇದು ಗೋಲ್ಡ್ ಬೇಸಲ್ಲಿರೋ ಕುಂದನ್ನು ಅಂಟಿಸಿರೋದ್ರಿಂದ ನಾನು ಅದ್ರ ಸುತ್ತ ಏನು ಶುಗರ್ ಬೀಡ್ಸನ್ನ ಸ್ಟಿಚ್ ಮಾಡ್ಲಿಕ್ಕೆ ಹೋಗಿಲ್ಲ. ನೀವೇನಾದರೂ ಪ್ಲೇನ್ ಕುಂದನ್ನು ಅಂಟಿಸಿದ್ರೆ ಅದ್ರ ಸುತ್ತಲೂ ನೀವು ಇನ್ನೂ ಶುಗರ್ ಬೀಡ್ಸನ್ನು ಸ್ಟಿಚ್ ಮಾಡಿದರೆ ಇನ್ನೂ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಇದು ಈ ಬ್ಲೌಸಿಗೆ ಅಷ್ಟೊಂದು ರಿಕ್ವೈರ್ ಇರಲಿಲ್ಲ, ಹಾಗಾಗಿ ನಾನೇನು ಮಾಡಿದ್ದೀನಿ ಇಷ್ಟನ್ನೇ ಮಾಡಿದ್ದೀನಿ. ಗ್ಲೂ ಹಾಕಿ ಅಂಟಿಸ್ಬಿಟ್ಟು ಒಂದು ಸ್ಕ್ವೇರ್ ಶೇಪ್ ಕುಂದನ್ನು ಅಂಟಿಸ್ಕೊಂಡಿದ್ದೀನಿ. ಎಲ್ಲ ಬಾಕ್ಸಸ್ಸು ಹೀಗೆ ಕಂಪ್ಲೀಟ್ ಮಾಡಿಬಿಡಿ. ಬೇರೆ ಥರ ಹಾಕೋಬೋದು. ಒಂದು 2 mm ಬೀಡ್ಸ್ನ ನೀವು ಸ್ಟಿಚ್ ಮಾಡಿಕೊಂಡು ಅದ್ರ ಸುತ್ತಲೂ ಶುಗರ್ ಬೀಡ್ಸ್ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಬೇರೆ ಥರ ಐಡಿಯಾಸ್ ಮಾಡಿಕೊಂಡು ನೀವು ಬೇರೆ ಏನಾದರೂ ಯುನೀಕಾಗಿ ಮಾಡ್ಕೋಬೋದು. ಅಥವಾ ಪ್ರತಿಯೊಂದು ಎಜ್ಜಿಗೂ ಒಂದೊಂದು 2 mm ಬೀಡ್ಸನ್ನ ಕೂಡ ಹಾಕೋಬೋದು. ನೋಡಿ ಇದೇ ರೀತಿ ಎಲ್ಲ ಬಾಕ್ಸಸ್ಸು ಕಂಪ್ಲೀಟ್ ಮಾಡ್ಕೊಂಬಿಡಿ. ಇವಾಗ ಹೇಗೆ ಕಾಣಿಸುತ್ತೆ ಬ್ಲೌಸ್ ಅಂತ ನೋಡೋಣ. ನೋಡಿ ಚೆನ್ನಾಗಿದೆಯಲ್ಲ ಬ್ಲೌಸು. ಇದು ಸಿಂಪಲ್ ಆಗಿರೋ ಬ್ಲೌಸು. ಬಿಗಿನರ್ಸಿಗೆ ಕೂಡ ಇದು ತುಂಬ ಈಸಿಯಾಗಿ ಮಾಡ್ಕೋಬೋದು. ಯಾವ್ಯಾವುದು ನಾನು ಕನ್ಸಿಡರ್ ಮಾಡಿ ಅಂತ ಹೇಳಿದ್ದೀನಲ್ಲ ಎಲ್ಲ ಸ್ಟೆಪ್ಸ್ನ ಕನ್ಸಿಡರ್ ಮಾಡಿದರೆ ಈ ಥರ ಬ್ಲೌಸ್ ಬರುತ್ತೆ. ನೀವು ಅದೇ ಹೇಳಿದ್ನಲ್ಲ, ಕುಂದನ್ನು ಬಿಟ್ಟು ನೀವು ಬೇರೆ ಏನಾದರೂ ಮಾಡ್ಕೊಳ್ಳೋ ಆಗಿದ್ದರೆ ಖಂಡಿತವಾಗ್ಲೂ ಮಾಡ್ಕೋಬೋದು. ಮಾಡಿಕೊಂಡು ಏನಾದರೂ ಚೇಂಜಸ್ ಮಾಡಿಕೊಂಡು ನೀವು ಓನಾಗಿ ನಿಮ್ಮದೇ ಡಿಸೈನ್ನ ಮಾಡ್ಕೋಬೋದು. ಇದು ನಮ್ಮ ಸ್ಲೀವ್ಸ್ ಆಯಿತು. ಇವಾಗ ನೆಕ್ ಡಿಸೈನ್ನ ನೋಡೋಣ ಇದು ಹೇಗಿದೆ ಅಂತ. ನೋಡಿ ಇದು ನಮ್ಮದು ಫ್ರಂಟ್ ನೆಕ್.
ಹೇಳಿದ್ನಲ್ಲ 2 ಗ್ಯಾಪ್ ಬೀಡ್ಸ್ ಮಧ್ಯೆ ಒಂದು ಬೀಡ್ಸ್ ಹಾಕಿರೋದ್ರಿಂದ ನಮಗೆ ಗ್ಯಾಪ್ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಅದೇ ನಾವು ಅಲ್ಲೆಲ್ಲ ಕಂಟಿನ್ಯೂ ಆಗಿ ಹಾಕೊಂತ ಹೋದರೆ ಗ್ಯಾಪ್ ಅಷ್ಟು ಕ್ಲಿಯರಾಗಿ ಕಾಣಿಸ್ತಿರ್ಲಿಲ್ಲ, ಡಿಸೈನ್ ಕೂಡ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇರಲಿಲ್ಲ. ನೋಡಿದರೆ ಇದು ಬ್ಯಾಕ್ ನೆಕ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಮತ್ತು ಆರಿ ವರ್ಕಲ್ಲಿ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. 93% ಜನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. ಬಾಯ್.